R.S. Annabhagya Foundation becomes a support for students. Dharwad. Welcome to Varsha News 24/7. I'm Richa VB. The R.S. Annabhagya Foundation is providing nutritious meals at an affordable price to students who come to Dharwad from distant places for their education as part of its humanitarian service. From the past 6 months, students have been provided a filling meal for just ₹10 at Saptapur. This service was started keeping in mind the financial difficulties faced by students and has received a good response. R.S. Annabhagya Foundation founders Ramesh S. Nelavadi and Nirmala S. Hongal said, "We are very happy when we see happiness on the faces of students. We hope that God give us more opportunities to serve society." The foundation's service, which not only helps satisfy students' hunger but also supports their education, has received appreciation from the public. Address: Saptapur Babi, near Tyson College, opposite Old Spandana Hospital, Dharwad. ನಮಗಿಲ್ಲ ಶ್ರೇಷ್ಠ ಒಳಗೆ ಅನ್ನದಾನ ಶ್ರೇಷ್ಠ ಅಂತ ಇದು ಮನೆಗೆ ಭಾಳ ನಮಗೊಂದು ಆಸೆ ರೀ. ನಾವು 20 ವರ್ಷ ರಾಜಕೀಯ ಮಾಡಿದ್ರು ಇಷ್ಟೊಂದು ನಮಗೆ ಖುಷಿ ಆಗಿರಲಿಲ್ಲ. ಅದು ಬೇಡಪ್ಪ ಮಕ್ಕಳು ಇಲ್ಲ ಅಂದ್ರೆ ಅದು ಫ್ರೀ ಕೊಡ್ತೀವಿ ರೀ. ಕಡಿಮೆ ದರದಲ್ಲಿ ಒಂದು ಹೇಗೆ ಸರ್ ಫೌಂಡೇಶನ್ ಭಾಳ ಊಟ ಹೇಗಿದೆ? ಟೇಸ್ಟ್ ಕಡಿಮೆ ದರದಲ್ಲಿ ಊಟ ಚಲೋ ಅನ್ನಿಸ್ತದೆ. ನಾವು ಸ್ಟಾರ್ಟ್ ಮಾಡಿ ಮಿನಿಮಮ್ ಅಂದ್ರೆ ಒಂದು 5-6 ತಿಂಗಳಿಂದ 1 ವರ್ಷದಿಂದ ಪ್ಲ್ಯಾನ್ ಇತ್ತು ನಮ್ಮದು. ನಾವು ಅಧ್ಯಕ್ಷರು ಕೂಡ ನಾವು ಮಾತಾಡ್ಕೊಂಡಿದ್ವಿ. ಇನ್ನು ಅನ್ನ ನೀಡೋದ್ರಿಂದ ಮಕ್ಕಳು ಹೊಟ್ಟೆ ತುಂಬ ಮೇಡಮ್ ಹೊಟ್ಟೆ ತುಂಬ್ತೀವಿ. ನಾವು ಎಲ್ಲೆಲ್ಲ ರಾಯಚೂರು, ಬೀದರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಮಕ್ಕಳು ಬರೋದು ನೋಡಿ, ಅದು ಊಟ ಮಾಡೋದು ನೋಡಿ ಅವ್ರ ಮುಖ ನೋಡಿ ನಮ್ಗೆ ಇಷ್ಟೊಂದು ಹರ್ಷ ಆಯ್ತು ರೀ. ಇನ್ನೂ ನಾವು ಮಕ್ಕಳಿಗೆ 2 ಟೈಮಲ್ಲಿ ಇಟ್ಟಿದ್ದೀವಿ. ಈಗಾದರೂ ನಮಗೂ ಸ್ವಲ್ಪ ಎಲ್ಲ ಕಡೆಯಿಂದ ಸ್ವಲ್ಪ ಏನಾರ ನಮಗೆ ಮಕ್ಕಳಿಗೋಸ್ಕರ ಎಲ್ಲ ಎಲ್ಲ ಕಡೆಯಿಂದ ಬರ್ತಡೇ ಮಾಡ್ಕೋತಾರೆ, ಎಲ್ಲೆಲ್ಲೋ ರೆಸಾರ್ಟಿಗೆ ಹೋಗ್ತಾರೆ, 10-20 ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತಾರೆ. ಅದ ನಮ್ಮ ಮಕ್ಕಳಿಗೆ ಕೊಟ್ಟರೆ ನಾವು ಮಕ್ಕಳಿಗೆ 200-300 ಜನಕ್ಕೆ ನಾವು ಅನ್ನದಾನ ಮಾಡ್ತೀವಿ. ಡೈಲಿ ಮಕ್ಕಳು ಖುಷಿ ಪಡ್ತಾರ. ಎಲ್ಲರ ಆಶೀರ್ವಾದ ಮೇಡಮ್, ನಿಮ್ಗೆಲ್ಲರಿಗೂ ಆಶೀರ್ವಾದ ಇರಲಿ. ಇಂಥ ಖುಷಿ ನಾನು ಎಲ್ಲಿ ನೋಡಿಲ್ರಿ. ನಾನು ರಾಜಕೀಯದಾಗ ಇಷ್ಟು ಓಡಾಡಿ ಎಷ್ಟೊಂದು ಕೆಲಸ ಮಾಡೀನಿ, ಇಂಥ ಆಶೀರ್ವಾದ ನನಗೆ ಎಲ್ಲೂ ಸಿಕ್ಕಿಲ್ಲ. ನನಗೆ ಇದನ್ನು ನೋಡಿ ನನಗೆ ಯಾವ ಪೋಸ್ಟು ಬೇಡಪ್ಪ, ಯಾವುದೂ ಬೇಡ, ಮಕ್ಕಳಿಗೊಂದು ಅನ್ನದಾನ ಮಾಡ್ಕೊಂಡು ಹೋಗ್ಬೇಕಂತ ನನಗೆ ಭಾಳ ಆಸೆ ಅದ. ನಮ್ಮ ಅಧ್ಯಕ್ಷರನ್ನು ಅಂದ್ರೆ ಅಧ್ಯಕ್ಷರಿಗೆ ಪಾಪ ಭಾಳ ಶ್ರಮ ಆಯ್ತು ರೀ. ರಮೇಶ್ ನಲವಡಿ ಅವ್ರಿಗೆ ಇದೊಂದು ಭಾಳ ಖುಷಿ ಆಗೈತೆ ನನಗೆ. ಇನ್ನೂ ನನಗೆ ಶಕ್ತಿ ಕೊಡಲಿ, ನನಗೆ ಅಧ್ಯಕ್ಷರಿಗೆ ಶಕ್ತಿ ಕೊಡಲಿ. ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೀವಿ. ಮಕ್ಕಳ ಖುಷಿನೇ ನಮ್ಮ ಖುಷಿ ರೀ. ಅಂದ್ರೆ ರಾಕೇಶ್ ಸಿದ್ದರಾಮಯ್ಯ ಅನ್ನಭಾಗ್ಯ ಫೌಂಡೇಶನ್ ವತಿಯಿಂದ ನಾವು ಇದಕ್ಕೆಲ್ಲರಿಗೂ ಸೇವಾ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಗೆ ಶಕ್ತಿ ಕೊಡಲಿ, ನಾವು ಸೇವಾ ಮಾಡ್ಕೊತ ಹೋಗ್ತೀವಿ. ನಾವು ಎಲ್ಲಿ ಮೀಡಿಯಾದಲ್ಲಿ ಹೈಲೈಟ್ ಆಗಿಲ್ಲ, ನಾವೆಲ್ಲಿ ಫೇಸ್ಬುಕ್ನಲ್ಲಿ ಹೈಲೈಟ್ ಆಗಿಲ್ಲ. 10 ರೂಪಾಯಿಗೆ ಇಷ್ಟು ಕಡಿಮೆ ಇದ್ರೊಳಗೆ ನಾವು ಅದನ್ನು ತಗೋಬಾರ್ದಂತ ನಿರ್ಧಾರ ಮಾಡಿದ್ವಿ. ಮಕ್ಕಳ ಹತ್ರ ಏನೋ ಒಂದು ಕೆಲಸಗಾರರು ಬರ್ತಾರ, ಅವ್ರ ಕೆಲಸಗಾರರಿಗೆ ಅಮೌಂಟ್ ಕೊಡ್ಲೇಬೇಕಂತ ಹೇಳಿ ಅದು 10 ರೂಪಾಯಿ ಇಟ್ಕೊಂಡು, ಅದು ಬೇಡಪ್ಪ ಮಕ್ಕಳಿಲ್ಲ ಅಂದ್ರೆ ಅದು ಫ್ರೀ ಕೊಡ್ತೀವಿ ರೀ. ನಾವು ಮಕ್ಕಳಿಗೋಸ್ಕರ ಏನು ಮಾಡ್ಲಿಕ್ಕೂ ನಾವು ಆಗಲಿ ಅನ್ನೋದು ದುಡಿಲಿಕ್ಕೆ ರೆಡಿ ಇದ್ದೀವಿ ನಾವು. ನನ್ನ ಹೆಸರು ನಿರ್ಮಲಾ ಹೊಂಗಲ್ ಅಂತ. ನಾನು ಮಹಿಳಾ ಅಭಿವೃದ್ಧಿ ಡೈರೆಕ್ಟರ್, ಧಾರವಾಡದವ್ರಿಗೆ. ನಾವು ಒಳ್ಳೆ ಕಾರ್ಯವನ್ನು ಮಾಡ್ತಾರೆ. ಮಕ್ಕಳಿಗೆ ಊಟ ಸರ್ ಯಾವ ಥರ ನಡೆಸ್ತಾ ಇದ್ದೀವಿ? ಇದಕ್ಕೆ ಏನಾದರೂ ತಮಗೆ ಯಾವುದರಿಂದ ಸಹಾಯ ಆಗಲಿ ಮತ್ತು ಯಾರಾದರೂ ಏನಾದರೂ ಅಥವಾ ಸ್ವತಃ ತಾವೇ ಮಾಡ್ತೀವಿ? ಮೊದಲನೇದಾಗಿ ಹೈಕೋರ್ಟ್ ವಕೀಲರಾದ ಸನ್ಮಾನ್ಯ ಶ್ರೀ KL ಪಾಟೀಲ್ ಅವರಿಂದ ನಾನು ಈ ಅನ್ನಭಾಗ್ಯ ಫೌಂಡೇಶನ್ ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣ ಅವಾದಿತ್ತು. ನಾನು 1995ರಾಗ ಇಲ್ಲಿ ಧಾರವಾಡ ಬಂದಾಗ ವಿಪತ್ತಿನ ಮುಖಕ್ಕಾಗಿ ನಾವು ಮತ್ತು ಭಾಳ ಒಂದು ಪರಿಸ್ಥಿತಿ ಒಳಗಿದ್ದೀವಿ. ಸನ್ಮಾನ್ಯ ಶ್ರೀ ಆಶ್ರಯ ನೀಡಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಆವತ್ತಿನ ದಿವಸ ನಾನು ಎತ್ತಿ ಹಿಡಿದು ಈ ಅನ್ನಭಾಗ್ಯ ಫೌಂಡೇಶನ್ ತೆಗ್ಯಾಕ ಅದು ಒಂದು ಸ್ಫೂರ್ತಿ ಆತಂತೇಳಿ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ನಾವು ಆಗಿನ ಕಾಲದಾಗ ಇಲ್ಲಿ ಧಾರವಾಡಕ್ಕೆ ಬಂದಾಗ ಭಾಳ ಕೆಟ್ಟ ಪರಿಸ್ಥಿತಿ. ಅಂಥದ್ರೊಳಗೆ ನಾವು ಇಲ್ಲಿ ಒಂದು ಏನೋ ಹೋರಾಟದ ಜೀವನ ಸಾಗಿಸಿ ಆ ಒಂದು ಗ್ರಾಮೀಣ ವಿದ್ಯಾರ್ಥಿಗಳು ನಾವಿಲ್ಲಿ ಧಾರವಾಡದಾಗ ಅದೇವೆ ಅಂತೇಳಿ ಹಿರಿಯರು ಹೇಳಿ ಇಲ್ಲಿಗೆ ಕಳಿಸ್ತಿದ್ವಿ.
ನಮಗೆ ಇಲ್ಲಿ ಬರ್ತಕ್ಕಂಥ ಇದು ನೋಡಕ್ಕೆ ಕುಂತ್ರೆ ಅದನ್ನು ನಾವು ತಗೊಳ್ಳೋದಿಲ್ಲ ಮುಂದಕ್ಕೆ. ಅದಕ್ಕೆ ಯಾರು ನಮಗೆ ಪಾಪ ಸ್ವಯಂ ಪ್ರೇರಣೆಯಿಂದ ಅಂತಂದು ಇದು ಮಾಡಕ್ಕಿರ್ತಾರೆ ಅದೊಂದು ಬೆಳವಣಿಗೆ ಆಗ್ತದೆ. ನಮ್ಮ ಫೌಂಡೇಶನಿಗೆ ಸಿದ್ದರಾಮಯ್ಯ ಅವರ ಮಗನ ಹೆಸರು ಅದು ಒಂದು ಕಥೆ ಐತಿ. ಅದೇ ಸನ್ಮಾನ್ಯ ಯತೀಂದ್ರ ಸಾಹೇಬ್ರಂತಕ್ಕೆ ಹೋಗಿದ್ವಿ, ಸಿದ್ದರಾಮಯ್ಯ ಸಾಹೇಬ್ರಂತಕ್ಕೂ ಹೋಗಿದ್ವಿ. ಭಾಳ ನಂಗೆ ಸಿದ್ದರಾಮಯ್ಯ ಸಾಹೇಬ್ರಂತಕ್ಕೆ ಭಾಳ ಸತತ ಸಂಪರ್ಕ, ನನಗೆ ಬರ್ತಾ ಹಿಡಿದು ಸಾಹೇಬ್ರಿಗೆ ಕರೀತಾರೆ. ಆದ್ರೆ ಅವರು ಮುಖ್ಯಮಂತ್ರಿ ಇದ್ದಾಗ ಯತೀಂದ್ರ ಸಾಹೇಬ್ರಂತಕ್ಕೆ ನಮ್ಮ ಆಪ್ತರೊಬ್ಬರು ಅದಾರ. ಅವರು ಸಿದ್ದರಾಮಯ್ಯನವರ ಅನ್ನಭಾಗ್ಯ ಫೌಂಡೇಶನ್ ಇರ್ಬೇಕಂತೇಳಿ ಇದು ಮಾಡ್ಯಾನಂತ ಎಲ್ಲ ಪ್ರೊಫೈಲ್ ಅದನ್ನು ತೋರಿಸಿದಾಗ ಅವ್ರು ಬೇಡ, ಅಪ್ಪಾಜಿ ಅಧಿಕಾರದಾಗ ಅದಾರ, ನೀವು ರಾಕೇಶ್ ಅವ್ರ ಹೆಸರು ಇಡ್ರಿ ಅಂತೇಳಿ ಯತೀಂದ್ರ ಸಾಹೇಬ್ರಿಗೆ ನೆನಪಿರ್ಬೋದು. ಅವರು ಸೂಚಿಸಿದ್ದಕ್ಕೆ ಅದು ರಾಕೇಶ್ ಸಿದ್ದರಾಮಯ್ಯ ಅನ್ನಭಾಗ್ಯ ಫೌಂಡೇಶನ್ ಅಂತೇಳಿ ಇಟ್ವಿ. ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಬಂದಾಗಿಲ್ಲ ತೋರಿಸಿ ಇದು ಮಾಡಿದ್ದೀನಿ. ಅದಕ್ಕೆ ಅವರು ನಮ್ಗೆ ಭಾಳ ನಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ನಮಗೆ ಬರಲು ನಮಗೆ ಅಲ್ಲಿಗೆ ಹೇಳಿದ್ದಾರೆ. ಸದ್ಯದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಭಾಳ ಫ್ರೀ ಆಗಿದ್ದಾರೆ. ಅಲ್ಲಿ ಹೋಗಲೇ ಊಟ ಮಾಡಿಸಿ ಹೇಗೆ ಸರ್ ನನಗೆ ಸಂತೃಪ್ತಿ. ಯಾಕಂದ್ರೆ ಯಾವ ಒಪ್ಪತ್ತಿನ ಕೂಳಿಗಾಗಿ ಅಲದಾಡಿದ್ವಿ. ಮತ್ತೊಮ್ಮೆ ನಾವು ನೆನಪಿಸಿದಂಥ ಸನ್ಮಾನ್ಯ ಶ್ರೀ ಹೈಕೋರ್ಟ್ ಹಿರಿಯ ಮೇಲ್ಪಟ್ಟು ವಕೀಲರು ಸಾಹೇಬರನ್ನ ಸಂದರ್ಭದಲ್ಲಿ ನೆನೆಸ್ತಾರೆ. ನಾವು ಭಾಳಷ್ಟು ಹೋರಾಟವನ್ನು ಪಡೆಯುವುದು ರಾಜಕೀಯ ಒಳಗೂ ಪಡೆಯುವುದು. ಆದರೂ ಸಹ ಅದನ್ನೆಲ್ಲ ಬಿಟ್ಟು ಇವತ್ತು ತಾವು ಒಂದು ಮಕ್ಕಳಿಗೆ ಊಟ ಮಾಡಿಸುವಂಥ ಒಂದು ಕಾರ್ಯವನ್ನು ಹಾಕ್ಕೊಂಡಿದ್ರಲ್ಲ, ಅದು ಯಾವ ಥರ ಸರ? ರಾಜಕೀಯದೊಳಗೆ ಹೋದ್ರೆ ಜನಸೇವೆ ಮಾಡೋಕ್ಕೆ ಬರ್ತದಂತಲ್ಲ, ಸಾಕಷ್ಟು ದಾರಿಗಳನ್ನು ನಾವು NGO ಇರ್ಬೋದು, ಸಂಘಟನೆಗಳಿರ್ಬೋದು, ಸಂಸ್ಥೆಗಳ ಮೂಲಕನೂ ರಾಜಕೀಯ ಮೀರಿ ಈ ಸಂಸ್ಥೆಗಳ ಮೂಲಕ ಸೇವೆ ಮಾಡೋಕ್ಕೆ ಭಾಳ ಸಂತೃಪ್ತಿ ಅನಿಸ್ತೈತಿ. ಆಮೇಲೆ ನಾವು ಸ್ವತಂತ್ರ ಜೀವಿಗಳಿರ್ತೀವಿ. ಪಕ್ಷದಾಗ ಹೋದ್ರೆ ಪ್ರೋಟೋಕಾಲ ಬರ್ತದೆ. ನಾವಿಲ್ಲಿ ಸ್ವತಂತ್ರ ಜೀವಿಗಳು. ನಮಗೆ ಪ್ರಜೆಗಳನ್ನ ವಿದ್ಯಾರ್ಥಿಗಳನ್ನ ನಮಗೆ ಪ್ರೋಟೋಕಾಲ ಐತಿ. ಅದು ಸಂತೃಪ್ತಿ ಐತೆ ನಮ್ಗೆ ಊಟ ಮಾಡಿಸೋದ್ರಿಂದ. ರಮೇಶ್ ನಲ್ವಡಿ ಅನ್ನಭಾಗ್ಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು. ಮತ್ತು ಇನ್ನೂ ಹೆಚ್ಚಿನ ಹೇಳ್ತಾರೆ ನಮ್ಮ ಮಂಗಲ್ ಮೇಡಮ್ ಅವರು. ನನ್ನ ಧೈರ್ಯ ತುಂಬ ನಿಜವಾಗಿ ಸುಮ್ಮನೆ ಕುಂತಿದ್ದೆ ಹೇಳಿ. ಸೊ ನಾ ಟೀಚರ್ ಪೋಸ್ಟಿಗೆ ಹೆಸರು ಸರ್, ನನ್ನ ಹೆಸರು ವಸೀಮ್ ಅಂತೇಳಿ ಸರ್, ಗದಗಿಂದ ಬಂದಿರೋದು. ಇವಾಗ ಟೀಚರ್ ಪೋಸ್ಟಿಗೆ ಅಂತೇಳಿ ಓದ್ತಾ ಇದ್ದೀವಿ. ಇಲ್ಲ ಗೌರ್ಮೆಂಟ್ ಕಾಲೇಜಿಗೆ B.Ed ಆಯಿತು. ಆ್ಯಕ್ಚುಲಿ ಇವಾಗ ಇಲ್ಲೆಲ್ಲ ನಾವು ಹೊರಗಡೆ ನೋಡ್ತೀವಲ್ಲ, 80 ರೂಪಾಯಲ್ಲಿ 100 ರೂಪಾಯಲ್ಲಿ ಆಗ್ತಿರ್ತದೆ. ನಮಗಿದು ಗೊತ್ತಿರಲಿಲ್ಲ. ಮೊನ್ನೆ ಹೋಗ್ಬೇಕಾದ್ರೆ ಅಂಟಿ ಹೇಳಿದ್ರು, ಹಿಂಗೆ ಸಿದ್ದರಾಮಯ್ಯ ಸರ್ ಅದರಲ್ಲ, ಅವ್ರ ಮಗರ ಇದ್ರ ಮೂಲಕ ಫೌಂಡೇಶನಿಂದ ಕೊಡ್ತಾ ಇದ್ರಂತ. ನಾ ಇವಾಗ 1 ವಾರ ಆಯಿತು, ಪ್ರತಿನಿತ್ಯನೂ ಬರತ್ತೀನಿ. ಈಗ ಬಡವರು ಈಗ ಮನ್ಯಾಗ 50 ರೂಪಾಯಿ ಕೊಟ್ಟಿರ್ತಾರೆ. ಈಗ 50 ರೂಪಾಯಿಲಿ 5 ದಿನ ಬರುತ್ತೆ. ಈ ಹೊರಗಡೆ ಹೋದ್ರೆ 1 ತಾಸು ಒಳಗೆ ಖರ್ಚು ಮಾಡ್ತೀವಿ. ಆದ್ರೆ ಹಿಂಗೆ ಈ ರೀತಿಯಾದ ಕಾರ್ಯಕ್ರಮಗಳಿಂದ ಈಗ ನಾವೇನೀಗ ಬಡವ್ರ ಮನೆಯಿಂದ ಬಂದಿರ್ತೀವಿ, ಮನೆಯಾಗ ದುಡ್ಡಿರಲ್ಲ, ಇಲ್ಲಿ ಬಂದು ಓದಾಕ್ ಕುಂತಿರ್ತೀವಲ್ಲ, ಇಲ್ಲಿಂದ ಏನಾಗುತ್ತೆ ಅಂದ್ರೆ ನಮ್ಗೆ 5 ಹೊತ್ತು ಊಟ ಸಿಕ್ಕಂಗಾಗತ್ತೆ. 5 ಹೊತ್ತು ಅಂದ್ರೆ 3 ದಿನದ್ದು ಹೋಯ್ತು ನಮ್ಮದು. ಹಿಂಗಾಗಿ ಇದು ನಿಜವಾಗ್ಲೂ ಹೇಳ್ತೀನಿ, ಅದು ರಾಜಕೀಯವಾಗಿ ಅದು ಏನೋ ಇರೋದಕ್ಕೆ ಯಾರೇನೋ ಮಾಡೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಂದ ಏನಾಗುತ್ತಲ್ಲ, ಒಂದು ರೀತಿಯಿಂದ ನಮ್ಗೆ ಏನಿದೆ, ನಾವೆಲ್ಲ ಓದಾಕೆ ಬಂದಿಲ್ಲ ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮ್ಗೆ ಇದರಿಂದ 3 ಹೊತ್ತು ಊಟ ಸಿಗತೈತೆ. ನಮ್ಗೆ ಇದರಿಂದ ಖುಷಿ ಐತೆ. ನಮ್ಮ ವಿದ್ಯಾರ್ಥಿ ಬಳಗದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಇದೇ ರೀತಿಯಾದಂಥ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ನಮ್ಮ ಕಡೆಯಿಂದ ದೇವರಲ್ಲಿ ನಾವು ಹರಿಸ್ತೀವಿ. ಥ್ಯಾಂಕ್ ಯು.